ಸಾಗರದ ಗ್ರೀನ್ ಎಂಬಸಿ ಸಭಾಂಗಣದಲ್ಲಿ ಅಂಜುಮನ್ ಎ ಸಾಗರ ಸಂಸ್ಥೆ ವತಿಯಿಂದ ಉಚಿತ ಕಂಪ್ಯೂಟರ್ ತರಬೇತಿ ಶಿಕ್ಷಣ ಕೇಂದ್ರವನ್ನು ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಇತರೆ ವ್ಯಾಪಾರದ ಬಗ್ಗೆ ಮಕ್ಕಳಿಗೆ ಒತ್ತಾಯಿಸಬೇಡಿ. ಮಕ್ಕಳು ಇಂಜಿನಿಯರ್, ವೈದ್ಯರು ಆಗುವಂತೆ ನೋಡಿಕೊಳ್ಳಿ. ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಸಹಕಾರವನ್ನು ನೀಡುವ ಭರವಸೆಯನ್ನು ಕೊಟ್ಟರು. ವೇದಿಕೆಯಲ್ಲಿ ಗ್ರೀನ್ ಎಂಬಸಿ ಮಾಲೀಕರಾದಂಥ ಸೈಯದ್ ಇಕ್ಬಾಲ್, MLC ಬಲ್ಕಿಶ್ ಬಾನು, ಮಕ್ಬುಲ್ ಅಹಮದ್, ಮೊಹಮ್ಮದ್ ಕಾಸಿಂ, ಸೈಯದ್ ಜಾಕೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಡಿಬಿಡಿ ಮಾಡಬೇಡ್ರಿ, ಈ ಕಡೆ ಬಂದ್ಬಿಡ್ರಿ. ಸರ್ ಇಟ್ಕೊಂಡು ಇಲ್ಲಿ ನೋಡಿ ಸರ್, ಒಂದು ಸೈಡ್ ಸರ್. ಸ್ವಲ್ಪ ಕೆಳಗೆ ಸರ್, ಸ್ವಲ್ಪ ಕೆಳಗೆ. ಸ್ವಲ್ಪ ಕೆಳಗೆ ಕೈ ಕೆಳಗೆ ನೋಡಿ, ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ದಿವಸ. ಇಲ್ಲೇ ಮಗ ಮೇಲೆತ್ತಿಸುವಂತ ಕೆಲಸವನ್ನು ಸಹ ನೀವು ಮಾಡಬೇಕಾಗತ್ತೆ. ನಾನು ಬಲ್ಕೇಶ್ ಬಾನವರಿಗೆ ಬಹಳ ಖುಷಿಯಾಗಿ ಹೇಳ್ತಿದ್ದೇನೆ. ಯಾಕಂತ ನಮ್ಮ ಅಕ್ಕರಿಗೆ ಅವರು ಮೊನ್ನೆ MLC ಆದ್ಮೇಲೆ ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ಆಸಕ್ತಿ ವಹಿಸಿದ್ದೀವಿ, ಸಮಾಜದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ. ಆ ಸಮಾಜಕ್ಕೆ ಇಂಥದಾಗಬೇಕು, ಇದಾಗಬೇಕು, ಶಿಕ್ಷಣ ಕೊಡಬೇಕು ಅನ್ನೋ ಕಾಳಜಿ ಅವರಿಗೆ ಬಂತಲ್ಲ, ಅದೇ ರೀತಿ ನಿಮ್ಮಲ್ಲೂ ಸಹ ಬರಬೇಕು. ಒಂದು ಕಾಲದಲ್ಲಿ ನಿಮ್ಮ ವ್ಯಾಪಾರ ಮೀನ್ ಮಾರೋದು, ಇನ್ನೊಂದು ಮಾರೋದು ಇದ್ರಿ. ಅದೇ ಮೀನ್ ಮಾರೋದು ಮಕ್ಕಳು ಮಾರಬೇಕಂತ ಇದ್ದೀರಾ, ಅದನ್ನ ನೀವು ಕ್ಲೋಸ್ ಮಾಡ್ಕೊಂಡ್ರಿ, ನಿಮ್ಮಲ್ಲಿ ಇಟ್ಕೊಂಡ್ರ ಮೀನ್ ಮಾರೋದಲ್ಲ. ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, IAS ಆಗ್ಬೇಕು, KS ಆಗ್ಬೇಕು, ಉನ್ನತ ಸ್ಥಾನವನ್ನು ಪಡೆಯುವಂತದಾಗಬೇಕು. ಅವರು ಸಹ ವೇದಿಕೆಯಲ್ಲಿ ಬಂದು ಕೂರುವಂತ, ವ್ಯಕ್ತಿತ್ವವನ್ನು ಬೆಳೆಸುವಂತ ವಿದ್ಯಾರ್ಥಿಯಾಗಿ ಬೆಳಿಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು. ಸಮಾಜದ ಏಳಿಗೆಗಾಗಿ ಪ್ರತಿಯೊಬ್ಬರ ಕಾಳಜಿ ಇದ್ದೇ ಇರ್ತದೆ. ನಮ್ಮ ಗೌರವದ ಮಾಜಿ ನಗರಸಭಾ ಸದಸ್ಯರು ಇದ್ದಾರೆ, ಅವರಿಗೂ ಸೇರಿ, ಎಲ್ಲರಿಗೂ ಸೇರಿ. ಯಾಕಂದ್ರೆ ಇದು ಸಮಾಜದಲ್ಲಿ ಎಲ್ಲರ ಕೈ ಬಲ ಆಗಿರುತ್ತೆ. ಒಂದೇ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಒಂದು ಕೈ ಜೋಡಿಸಿದ್ರೆ ಈ ಸಮಾಜವನ್ನ ಗಟ್ಟಿತನ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಶಿಕ್ಷಣ ಬಹಳ ಪ್ರಮುಖವಾದ್ದು. ಇವತ್ತು ನೋಡಿ, ಕಂಪ್ಯೂಟರ್ ತರಬೇತಿಯನ್ನ ಮಾಡಿ ನನಗೆ ಬರಬೇಕು, ನಮ್ಮ ಬಲ್ಕಿಶ್ ಬಾನು ಮೇಡಮ್ ಅವರಿಗೆ ಹೇಳಿ ಬರ್ಬೇಕಂತ ಹೇಳಿ ಬಂದಿವಿ. ಖುಷಿ ಆಯ್ತು, ಬಹಳ ಚಂದಾಗಿ ಮಾಡಿದ್ದೀರಿ. ಆ ಮಕ್ಕಳ ಭವಿಷ್ಯಕ್ಕಾಗಿ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಇದು